Okay. So hi students, in this video we are going to discuss about the 3 marks questions from the chapter Human Health and Diseases. So ನೀವು ಈ ಚಾಪ್ಟರ್ ಇಂದ ಇದ್ದೇ 3 marks ಗೆ ಬರುತ್ತೆ ಅಂತ ಆರಾಮಾಗಿ ಗೆಸ್ ಮಾಡಬಹುದು. ಓಕೆ, ಸೊ ಯಾವ ಕ್ವಶನ್ಸ್ ಬರುತ್ತೆ 3 marks ಗೆ ಅಂದ್ರೆ, so the first important question is any one of the disease. ಸೊ ಯಾವ್ದಾದ್ರು ಒಂದು ಡಿಸೀಸ್ ಕೊಟ್ಬಿಟ್ಟು ಅದ್ರದ್ದು ಕಾಸಿಟಿವ್ ಏಜೆಂಟ್ ಕೇಳ್ತಾರೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕೇಳ್ತಾರೆ, ಮತ್ತೆ ಸಿಂಪ್ಟಮ್ಸ್ ಕೇಳ್ತಾರೆ. ಸೊ ಇದಕ್ಕೆ 3 ಕ್ವಶನ್ಸ್ ಆಗುತ್ತೆ. ಒಂದು ಕಾಸಿಟಿವ್ ಏಜೆಂಟ್, ಅನದರ್ ಒನ್ ಇಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಅನದರ್ ಒನ್ ಇಸ್ ಸಿಂಪ್ಟಮ್ಸ್. ಸೊ ಈ 3 ಪಾಯಿಂಟ್ಸ್ ಗೆ ನಿಮಗೆ 3 marks ಇರುತ್ತೆ. ಓಕೆ, ಏನೇನ್ ಬರಿಬೇಕು ಅದಕ್ಕೆ, ಫಸ್ಟ್ ಪಾಯಿಂಟ್ ಅಲ್ಲಿ ಕಾಸಿಟಿವ್ ಏಜೆಂಟ್. ಓಕೆ, ಸೊ ಯಾವ್ದ್ರಿಂದ ಡಿಸೀಸ್ ಬರುತ್ತೆ, ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಅಂಡ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಓಕೆ, ದೆನ್ ಸಿಂಪ್ಟಮ್ಸ್. ಸೊ ಇಷ್ಟು ನೀವು ನೀಟಾಗಿ ಕಲ್ತ್ರೆ ಎಲ್ಲ ಡಿಸೀಸ್ ಒಂದು ಚಾರ್ಟ್ ರೆಡಿ ಮಾಡ್ಕೊಳ್ರಿ. ಸೊ ನೀವು ಈಸಿಯಾಗಿ ಅದನ್ನ ಸ್ಟಡಿ ಮಾಡ್ತಾ ಹೋಗ್ಬೋದು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಯಾವ್ದು, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಯಾವ್ದು ಅಂದ್ರೆ, ವಾಟ್ ಆರ್ ಕಾರ್ಸಿನೋಜನ್ಸ್? ಕಾರ್ಸಿನೋಜನ್ಸ್ ಅಂದ್ರೆ ಏನು? ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಕಾಸ್ ಕ್ಯಾನ್ಸರ್ ಆರ್ which convert normal cells into neoplastic cells. Normal cells ಇದನ್ನ ನಿಯೋಪ್ಲಾಸ್ಟಿಕ್ ಸೆಲ್ಸ್ ಆಗಿ, ನಿಯೋಪ್ಲಾಸ್ಟಿಕ್ ಸೆಲ್ಸ್ ಆರ್ ನಥಿಂಗ್ ಬಟ್ ಕ್ಯಾನ್ಸರ್ ಸೆಲ್ಸ್ ಆರ್ ಟ್ಯೂಮರ್ ಸೆಲ್ಸ್. ಅದನ್ನ ನಾವು ನಿಯೋಪ್ಲಾಸ್ಟಿಕ್ ಸೆಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಕಾರ್ಸಿನೋಜನ್. ಅಂಡ್ ದ ಟೈಪ್ಸ್, so there are 3 types. ಯಾವ್ದಾದ್ರು ಅಂದ್ರೆ physical, chemical, biological, and you should mention the example for each type of the carcinogen. Okay, physical ಗೆ ಒಂದು ಮೆನ್ಷನ್ ಮಾಡಬೇಕು, ಕೆಮಿಕಲ್ ಗೆ ಮಾಡಬೇಕು, ಮತ್ತೆ ಬಯೋಲಾಜಿಕಲ್ ಗೆ. ಓಕೆ, ಇಷ್ಟು ನಿಮಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ 3 marks. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಡಿಟೆಕ್ಟಿವ್ ಮೆಥಡ್ಸ್. ಕ್ಯಾನ್ಸರ್ ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್. ಇದನ್ನು ಅಷ್ಟೇ ರೇರ್ ಕೇಸ್ ಕ್ವಶನ್. ಯೂಶಲ್ ಆಗಿ ಕಾರ್ಸಿನೋಜನ್ ಕೇಳ್ತಾರೆ, ಅದು ಇಲ್ಲಪ್ಪ ಅಂದ್ರೆ ಡಿಟೆಕ್ಷನ್ ಮತ್ತೆ ಡಯಾಗ್ನೋಸಿಸ್. ಯಾವ ರೀತಿ ನಾವು ಕ್ಯಾನ್ಸರ್ ನ ಐಡೆಂಟಿಫೈ ಮಾಡ್ತೀವಿ, ಯಾವ್ಯಾವ ಟೆಸ್ಟ್ ಮಾಡೋದ್ರ ಮೂಲಕ ನಾವು ಕ್ಯಾನ್ಸರ್ ನ ಡಯಾಗ್ನೋಸ್ ಮೀನ್ಸ್ ಕಂಡುಹಿಡಿಯೋದು, ನಾವು ಕ್ಯಾನ್ಸರ್ ಬಂದಿದೆ ಅಂತ ಯಾವ ತರ ಕನ್ಫರ್ಮ್ ಮಾಡ್ತೀವಿ, ಅದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್, ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್. ಸೊ ನೀವು ಇಲ್ಲಿ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಮತ್ತೆ ಟ್ರೀಟ್ಮೆಂಟ್ ಮೆಥಡ್ಸ್ ಗೆ ಕನ್ಫ್ಯೂಸ್ ಆಗ್ಬಾರ್ದು. ದ ಡಯಾಗ್ನೋಸಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಟ್ರೀಟ್ಮೆಂಟ್. ಓಕೆ, ಡಯಾಗ್ನೋಸಿಸ್ ಅಂದ್ರೆ ಇದೆಯೋ ಇಲ್ವೋ ಅಂತ ನಾವು ಕಂಡುಹಿಡಿಯೋದು. ಟ್ರೀಟ್ಮೆಂಟ್ ಅಂದ್ರೆ ಆಲ್ರೆಡಿ ಇನ್ ಕೇಸ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ನಾವ್ ಏನೇನ್ ಮೆಜರ್ಸ್ ತಗೋಬೇಕು, ಸೊ ಅದನ್ನ ನಾವೇನಂತ ಕರಿತೀವಿ, ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಇದ್ರಲ್ಲೂ 3-4 ಡಿಫ್ರೆಂಟ್ ಟೈಪ್ಸ್ ಇದಾವೆ. ಯು ಹ್ಯಾವ್ ಟು ಗೋ ಥ್ರೂ ದ ಟ್ರೀಟ್ಮೆಂಟ್ಸ್. ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್ ಅಲ್ಲಿ ಟೆಸ್ಟ್, ಸಿಟಿ ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಬಯೋಪ್ಸಿ ಆಗಿರ್ಬೋದು. ಸೊ ಇದೆಲ್ಲದು ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಡ್ರಗ್ಸ್. ಓಕೆ, ಸೊ ಇನ್ ಡ್ರಗ್ಸ್ ವಿ ಹ್ಯಾವ್ 3 ಟೈಪ್ಸ್. ಯಾವ್ದಾವ್ದು, ಓಪಿಯಾಯ್ಡ್ಸ್, ಕ್ಯಾನಬಿನಾಯ್ಡ್ಸ್, ಅಂಡ್ ಕೋಕೈನ್. ಓಕೆ, ಸೊ ಇಷ್ಟು ನಿಮಗೆ ಕೇಳ್ತಾ ಹೋಗ್ತಾರೆ. ಇದಕ್ಕೆ ಓಪಿಯಾಯ್ಡ್ಸ್ ಗೆ ಎಕ್ಸಾಂಪಲ್ ಯಾವ್ದು, ಮಾರ್ಫಿನ್. ಅದನ್ನ ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕ್ಯಾನಬಿನಾಯ್ಡ್ಸ್ ನ ಕ್ಯಾನಬಿಸ್ ಸಟೈವಾ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕೋಕೈನ್ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಕೋಕಾ ಆಲ್ಕಲೈನ್. ಸೊ ಅದು ಯಾವ ಎರಿಥ್ರೋಸೈಲಮ್ ಕೋಕಾ, ಆ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದ್ರ ಸೋರ್ಸ್ ನ ಕೇಳ್ತಾ ಇರ್ತಾರೆ. ಅಗೇನ್ ದ ಮೋಡ್ ಆಫ್ ಆಕ್ಷನ್, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಸೆಡೇಟಿವ್ ಡ್ರಗ್ ಆಗಿ ಕೆಲಸ ಮಾಡುತ್ತಾ, ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತಾ, ಹ್ಯಾಲುಸಿನೋಜನ್ ಆಗಿ ಕೆಲಸ ಮಾಡುತ್ತಾ. ಸೊ ಆತರ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಇನ್ನು 3 marks ಅಲ್ಲಿ ಇನ್ನೇನ್ ಕೇಳ್ತಾರೆ ಅಂದ್ರೆ, ಸೊ ಅಗೇನ್ ಹ್ಯಾಲಿಸಿನೋಜನ್ಸ್, ಅದ್ರಲ್ಲೇ ಮತ್ತೆ ಹ್ಯಾಲಿಸಿನೋಜನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಹ್ಯಾಲಿಸಿನೋಜನ್ ಡ್ರಗ್ಸ್ ನ ಕೇಳ್ತಾ ಹೋಗ್ತಾರೆ. ದೇರ್ ಆರ್ 3 to 4 ಹ್ಯಾಲಿಸಿನೋಜನ್ ಡ್ರಗ್ಸ್ ನಿಮಗೆ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಆ ಹ್ಯಾಲಿಸಿನೋಜನ್ ಡ್ರಗ್ಸ್ ಯಾವ್ದಾವ್ದು ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ effects of alcohol
or tobacco abuse. ಸೊ ಇದು ನಿಮಗೆ ಸೈಡ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಆರ್ ಸೈಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್ ಅದನ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಎಕ್ಸಸ್ ಯೂಸ್ ಆಫ್ ಆಲ್ಕೋಹಾಲ್ ವಾಟ್ ಇಟ್ ವಿಲ್ ಲೀಡ್ಸ್ ಟು, ಎಕ್ಸಸ್ ಯೂಸ್ ಆಫ್ ಟೊಬ್ಯಾಕೋ ಸೊ ಅದರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವೊಂದು ಡಿಸೀಸಸ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ಅವನ್ನೇ ಮೆನ್ಷನ್ ಮಾಡ್ಬೇಕು. ನೀವು ಸುಮ್ನೆ ಜನರಲ್ ಆಗಿ ಲಂಗ್ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ಸೊ ದೇರ್ ಆರ್ ಸಮ್ ಪೆಕ್ಯುಲರ್ ಡಿಸೀಸ್, ಎಂಫೈಸಿಮಾ ಆಗಿರ್ಬೋದು. ಸೊ ಅದೆಲ್ಲ ನೀವು ಡಿಸೀಸಸ್ ನ ಟೆಕ್ಸ್ಟ್ ಬುಕ್ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಎಫೆಕ್ಟ್ಸ್ ಆಫ್ ಓವರ್ ಯೂಸ್ ಆಫ್ ಟೊಬ್ಯಾಕೋ ಸ್ಮೋಕ್ ಇಂದ ಆಗುವಂತ ಪ್ರಾಬ್ಲಮ್ಸ್ ಅದನ್ನ ಕೇಳ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ 3 marks ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಸೊ ಇಷ್ಟು ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಓದಿದೀರಾ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಅಟೆಂಡ್ ಎ 3 marks ಕ್ವಶನ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಓಕೆ, ಥ್ಯಾಂಕ್ ಯು.